ಓ ಏನ್ ಇಷ್ಟೊತ್ತಾಗಿದೆ, ಇನ್ನ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಸೇಬ್ ಮಾತ್ರ ಫೈನ್ ಆಗವೆ, ಸೇಬೇನೆ ಚೆನ್ನಾಗವೆ. ರೇಟ್ ಹೆಂಗೆ, ಎಲ್ಲಿಗೆ ಹೋಗಿದ್ದೆ, ಎಲ್ಲಿ ತಂದೆ? ನೀನ್ 500 ರೂಪಾಯಿ ಕೊಟ್ಟಲ್ಲ, ಮಾರ್ಕೆಟ್ ಹೋದೆ. ಮಾರ್ಕೆಟ್ ಹೋಗಿ ಒಂದ್ ಅಂಗಡಿಗೆ ಹೋದೆ 160 ಅಂದ್ರು, ಇನ್ನೊಂದ್ ಅಂಗಡಿಗೆ ಹೋದೆ 140 ಅಂದ್ರು, ಇನ್ನೊಂದ್ ಅಂಗಡಿಗೆ ಹೋದೆ 160 ಅಂತ ಅಂದ್ರು. ಹೋಗಯ್ಯ ಏನ್ ಇಷ್ಟೊಂದ್ ರೇಟ್ ಹೇಳ್ತೀಯ? ನಮ್ಮೂರ ಗಾಡಿಗಳಿಗೆ 200 ರೂಪಾಯಿ ಮಾರ್ಕೊಂಡ್ ಬರ್ತಾರೆ, ಇಷ್ಟೊಂದ್ ರೇಟ್ ಹೇಳ್ತೀಯಲ್ಲ ಅಂತಂದೆ. ಅಷ್ಟೇ ಕಣಮ್ಮ, ತಗೊಂಡೋಗು ಇಲ್ಲಾಂದ್ರೆ ಹೋಗ್ ಮುಂದಕ್ಕೆ ಅಂದ್ರು. ತಡಿ ಅಂತ ಹೇಳ್ಬಿಟ್ಟು, ಅಯ್ಯೋ ನಂಗೂ ಲೆಕ್ಕ ಗೊತ್ತಾಗ್ತದ, ನನ್ಗೆ ಲೆಕ್ಕ ಬರಲ್ಲ ಅಂತ ತಿಳ್ಕೊಬೇಡ ಕಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದೆ. ಅಲ್ಲೊಂದ್ 4-5 ಅಂಗಡಿ ನೋಡ್ದೆ, ಅಲ್ಲೂ 150 160 ಅಂದ್ರ. ಆಮೇಲೆ ತಿರ್ಗಾ ಅದೇ ಮೊದ್ಲು ಕೇಳಿದ್ನಲ್ಲ ಆ ಅಂಗಡಿಗೆ ಬಂದೆ. ಅಲ್ಲೇ ಬಂದು ನೀನ್ ಕೊಟ್ಟಿದ್ದಲ್ಲ 500 ರೂಪಾಯಿಗೆ 160 ಅಂದ್ನಲ್ಲ. ಅಯ್ಯೋ 500 ರೂಪಾಯಿ ಕೊಡ್ತೀನಿ, 2 ಕೆಜಿ ಹಾಕ್ತೀಯ ಅಂತ ಅಂದೆ. ಅವನೇನ್ ಮಾಡ್ದ, ಇದೇ ನೀವು ಅಮ್ಮಲ್ಲಿ ಅಕ್ಬರಲ್ವೇನೋ ಅದಕ್ಕೆ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಏನ್ ಮಾಡ್ದ, ಕಡಮ ಹಾಕ್ತೀನಿ ಅಂತ 2 ಕೆಜಿ ಕೊಟ್ಟ. 2 ಕೆಜಿ ತಗೊಂಡ್ಬಂದಿದ್ದೀನಿ, ನೀನ್ ಕೊಟ್ಟಿದ್ದ 500 ರೂಪಾಯಿಗೆ. ಈಗ ಅವನು ಮೊದ್ಲು ಎಷ್ಟು, 1 ಕೆಜಿ ಎಷ್ಟು ಅಂದ? 160 ಅಂದ. 160 ಅಂದ. ಸರಿ, ನೀನು ನಾನು 500 ರೂಪಾಯಿ ದುಡ್ಡು ಕೊಟ್ಟಿದ್ದಲ್ಲ, 500 ರೂಪಾಯಿ ಕೊಟ್ಟು ಎಷ್ಟು ಕೆಜಿ ತಂದೆ? 2 ಕೆಜಿ ತಂದಿದ್ದೀನಿ. 2 ಕೆಜಿ ತಂದಿ. ಅವನು 160 ಅಂತ ಲೆಕ್ಕ ಹಾಕಿರಿ, ಎಷ್ಟಾಯ್ತು ದುಡ್ಡು? 2 ಕೆಜಿಗೆ 320 ಆಯ್ತು. 320 ಕೊಟ್ಟು 2 ಕೆಜಿ ತರದ್ದು ದೊಡ್ಡದ, ನೀನು 500 ರೂಪಾಯಿ 2 ಕೆಜಿ ತರದ್ ದೊಡ್ಡದ? ಯಾವ್ದು 160 ದೊಡ್ಡದು, 250 ದೊಡ್ಡದು? 160 ದೊಡ್ಡದು. ಅಯ್ಯೋ ಏನಪ್ಪ ಮಾಡೋದು ಇವ್ಳ್ತಾವೋ, ಏನೋ ಮಾಡ್ತಿ ಲೆಕ್ಕನ. ಓಹೋ ಹಿಂಗೆ ಅವಾಗ ಮೊನ್ನೆ ಸೀರೆನ್ ಬಂದಿದ್ದಲ್ಲ, ಆ ಸೀರೆನ್ ಬಂದಿದ್ದಾಗ ಅವ್ರಿಗೆಲ್ಲ 4-5 ಜನ ಜಯಕ್ಕ ಸೀರೆ ಕೊಡ್ಸು, ಜಯಕ್ಕ ಸೀರೆ ಕೊಡ್ಸು, ಜಯಕ್ಕ ಸೀರೆ ಕೊಡ್ಸು ಅಂತ ಬಂದಿರಲ್ಲ ಅವ್ರಿಗೆಲ್ಲಾರ್ಗು. ಅವನು ಏನೋ 500 ರೂಪಾಯಿ ಅಂತ ಒಂದು ಸೀರೆ ಹೇಳ್ತಿದ್ದ, ಅವ್ರಿಗೆಲ್ಲ ಹೆಂಗ್ ಕೊಡ್ಸೆ ಸೀರೆನ? ಅವನು ಸೀರೆ ಬಂದಿದ್ರಲ್ಲ ಅವ್ರು 4-5 ಜನ ಕೊಡ್ಸಕ್ಕೆ ಕೊಡುವಂತ 500 ರೂಪಾಯಿ ಹೇಳ್ದ. 500 ರೂಪಾಯಿ ಎಲ್ಲ ಕಡೆಯ 1,500 ಕೊಡ್ತೀನಿ, 2 ಸೀರೆ ಕೊಡ್ತೀಯ 1,500ಕ್ಕೆ ಅಂತ ಕೇಳ್ದೆ. ಬಿಡು, ಇವಾಗೇನೋ ಲೆಕ್ಕ ಗೊತ್ತಾಗಲ್ಲ, ನಾನು 500 ರೂಪಾಯಿ ಹೇಳ್ತೀನಲ್ಲ, 1,500 ಹೇಳ್ತಾರೆ ಅಂತ ಏನ್ ಮಾಡ್ದ, ಚೆನ್ನಾಗಿದ್ದ ಸೀರೆ ಮಾತ್ರನ 1,500 ಕೊಟ್ಟು 2 ಸೀರೆ ಕೊಡ್ಸ್ತೆ ಎಲ್ಲಾರ್ಗು. ಎಲ್ಲಾರು ಖುಷಿಯಾಗಿ ತಗೊಂಡು ಹೋದ್ರು. ಈಗ ಅವನು 500 ರೂಪಾಯಿ ಹೇಳೋದಕ್ಕೆ ನೀನು 1,500 ಒಂದ್ ಜೊತೆಗೆ 2 ಸೀರೆಗೆ 1,500 ಮಾತಾಡ್ಕೊಡ್ಸ್ತಾ? ಅವ್ನ ಒಂದ್ ಸೀರೆಗೆ 500 ಹೇಳಿದ. ಅಯ್ಯೋ ಇಂಥ ಗಡ್ಡೆ ಅವ್ರ ಮನೆ ಹಾಳು ಮಾಡ್ಬಿಟ್ಲಲ್ಲಪ್ಪ. ನೀನ್ ಹೋಗು ಏನ್ ಲೆಕ್ಕ ಬರ್ತದೆ ಅವಾಗ. ಇವನಿಗೆ ಏನೋ ಮಾಡ್ತೀವಿ ಮಾಡೋ, ಇಂಥೋಳ್ ಗಡ್ಡೆ ಆಗಿ ಅವಳೆ ಲೆಕ್ಕ ಗೊತ್ತಾಗಲ್ಲ.